ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ತಾಯಿ ಬನಶಂಕರಿಗೆ ನನ್ನ ನಮನವನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಾ ನಾವಿವತ್ತು ಒಂದು ಶ್ರೀ ಕ್ಷೇತ್ರ ದರ್ಶನವನ್ನು ಮಾಡ್ತಾ ಇದ್ದೀವಿ. ನಾವೀಗ ಬೆಂಗಳೂರಿನ ಬನಶಂಕರಿ ಬಸ್ ಸ್ಟಾಪ್ ಹತ್ರ ಇದ್ದೀವಿ. ಬನಶಂಕರಿ ಬಸ್ ಸ್ಟಾಪಿಂದ ಕಾಲಳತೆ ದೂರದಲ್ಲಿರುವಂಥದ್ದೇ ಶ್ರೀ ಕ್ಷೇತ್ರ ಬನಶಂಕರಿ. ನಾವೀಗ ಕ್ಷೇತ್ರಕ್ಕೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಬ್ಬರು ಮಹಿಳೆ ನಿಂಬೆಹಣ್ಣಿನ ದೀಪಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬರು ಇಬ್ಬರು ಅಂತ ಇಲ್ಲ, ಇಲ್ಲಿರೋ ಪ್ರತಿಯೊಬ್ಬರ ಹತ್ರನೂ ನಿಂಬೆಹಣ್ಣಿನ ದೀಪ ರೆಡಿ ಆಗ್ತಾ ಇದೆ. ಹೆಂಗಸರು, ಗಂಡಸರು, ಮಕ್ಕಳಾದಿಯಾಗಿ ಪ್ರತಿಯೊಬ್ಬರು ನಿಂಬೆಹಣ್ಣಿನ ದೀಪನ ರೆಡಿ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದ ಮಹಾತ್ಮೆ ಏನಂತ ಹೇಳಿದರೆ, ವಿಶೇಷತೆ ಏನಂತ ಹೇಳಿದರೆ ನಿಂಬೆಹಣ್ಣಿನ ದೀಪ. ಇಲ್ಲಿ ಹರಕೆ ಹೊತ್ಕೊಂಡು 16 ವಾರ ಹಣ್ಣಿನ ದೀಪವನ್ನು ಹಚ್ಚಿದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಬನ್ನಿ ಮೊದಲು ಕ್ಷೇತ್ರ ದರ್ಶನ ಮಾಡ್ಕೊಂಡು ಬಿಡೋಣ. ಇದು ನೋಡಿ, ಬನಶಂಕರಿ ದೇವಸ್ಥಾನದ ಒಳಗೆ, ಗರ್ಭಗುಡಿ ಒಳಗಿದ್ದೀವಿ. ಇಲ್ಲಿ ಕೂಡ ನಿಂಬೆಹಣ್ಣಿನ ದೀಪ ಹಚ್ತಾ ಇದ್ದಾರೆ ಈ ತಾಯಿ. ನೋಡಿ, ತಾಯಿಯ ದರ್ಶನ ಮಾಡ್ಕೊಳ್ಳಿ. ಶ್ರೀ ಬನಶಂಕರಿ ಅಮ್ಮನವರ ಸನ್ನಿಧಾನ ದರ್ಶನ ಆಗ್ತಾ ಇದೆ. ಕೇಳಿದ ವರಗಳನ್ನು ಕೊಡುವಂತಹ ಮಹಾತಾಯಿ ಈಕೆ, ಮಹಾಶಕ್ತಿಶಾಲಿ ತಾಯಿ ಈಕೆ. ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ತಾಯಿ ಬೇಡಿದ ವರಗಳನ್ನು ಕೊಡ್ತಾಳೆ ಅನ್ನೋ ಪ್ರತೀತಿ ಇದೆ. ನಾನು ತುಂಬ ವರ್ಷಗಳಿಂದ ಬರ್ತಾ ಇದ್ದೀನಿ. ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ತಾರೆ. ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಇದೆ, ಪ್ರತೀತಿ ಇದೆ ಕೂಡ. ಇಷ್ಟಾರ್ಥಗಳು ಸಿದ್ಧಿ ಆಗಿರೋದು ಇದೆ. ನಾನು ಪ್ರತ್ಯಕ್ಷ ಸಾಕ್ಷಿ ಅಂತ ಕೂಡ ಹೇಳ್ಬೋದು. ನಾನು ತುಂಬ ಬಾರಿ ನಿಂಬೆಹಣ್ಣು ದೀಪ ಹಚ್ಚಿದ್ದೀನಿ, ಅಂದ್ಕೊಂಡಿರೋದು ಎಲ್ಲನೂ ಆಗಿದೆ. ನೋಡಿ, ಇಲ್ಲೇನು ನೋಡ್ತಿದ್ದೀರಾ, ದೇವಿ ಪಾದ ಇರುವಂಥದ್ದು. ಇದ್ರ ಮೇಲೆ ನಮ್ಮ ಹೆಬ್ಬೆರಳಿನಿಂದ ಶುರು ಮಾಡಿ ತೋರು ಬೆರಳಿಗೆ ಮುಕ್ತಾಯ ಮಾಡಬೇಕು. ಯಾವುದೇ ಮೂಮೆಂಟ್ ನಾವು ಮಾಡೋದಲ್ಲ, ನಮ್ಮ ಕೈಗಳೇ ಮೂಮೆಂಟ್ ಆಗ್ತಾ ಹೋಗುತ್ತೆ. ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಮೂಮೆಂಟ್ ಮಾಡ್ತಾಯಿದ್ರೆ ಅದೇನಾದರೂ ಆ ಕೆಲಸ ಆಗೋದಿದ್ದರೆ ನಿಮಗೆ ಹೆಬ್ಬೆರಳಿನಿಂದ ತೋರು ಬೆರಳಿಗೆ ಕಂಪ್ಲೀಟಾಗಿ ಎಂಡ್ ಟು ಎಂಡ್ ಟಚ್ ಆಗುತ್ತೆ. ನೋಡಿ, ಇದು ಶಾಕಂಬರಿ ದೇವಿ. ಬನಶಂಕರಿ ದೇವಿಯ ಸನ್ನಿಧಾನದ ಪಕ್ಕದಲ್ಲೇ ಇರುವಂಥದ್ದು ಶಾಕಂಬರಿ ತಾಯಿ. ಬನಶಂಕರಿ ತಾಯಿ ದರ್ಶನ ಮಾಡಿದ ನಂತರ ಶಾಕಂಬರಿ ತಾಯಿ ದರ್ಶನ ಕೂಡ ಮಾಡಬೇಕು. ನಂತರ ಅಲ್ಲೇ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ, ಅವರ ದರ್ಶನ ಕೂಡ ಮಾಡ್ಕೊಳ್ಳೋಣ. ನೋಡಿ, ಆಂಜನೇಯ ಸ್ವಾಮಿ ದರ್ಶನ ಮಾಡ್ತಾ ಮನೆಗೆ ಹೊರಡ್ತಾ ಇದ್ದೀನಿ. ನೀವು ಕೂಡ ಬನಶಂಕರಿ ತಾಯಿ ದರ್ಶನ ಮಾಡಬೇಕಂತ ಇದ್ದರೆ ಬನಶಂಕರಿ ಬಸ್ ಸ್ಟಾಪಲ್ಲಿ ಇಳ್ಕೊಳ್ಳಿ. ಇಲ್ಲಾಂದರೆ ಮೆಟ್ರೋ ಸ್ಟೇಷನ್ ಕೂಡ ನಿಮಗೆ ಹತ್ತಿರದಲ್ಲೇ ಇದೆ. ಮೆಟ್ರೋ ಸ್ಟೇಷನಲ್ಲಿ ಇಳಿದ್ರೂ ಕೂಡ ಕಾಲಳತೆ ದೂರದಲ್ಲಿ ತಾಯಿ ಈ ದೇವಸ್ಥಾನ ಸನ್ನಿಧಾನ ನಿಮಗೆ ಸಿಗುತ್ತೆ. ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.